ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಅವಧಿಯಲ್ಲಿ ನಾವು ಈ 7ನೇ ತರಗತಿಯಲ್ಲಿರುವಂತಹ 6ನೇ ಪಾಠ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳೆಂಬ ವಿಜ್ಞಾನಶಾಲೆಯ 6ನೇ ಪಾಠದ ಬಗ್ಗೆ ನಾವು ಇವತ್ತಿನ ಅವಧಿಯಲ್ಲಿ ಅಭ್ಯಾಸ ಮಾಡೋಣ. ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ಹೋದ ಒಂದು ಅವಧಿಗಳಲ್ಲಿ ಈ 5 ಪಾಠಗಳನ್ನು ನೀವು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀರಾ ಮತ್ತು ಅದರ ಬಗ್ಗೆ ನಾವು ಏನು ಮಾಡಿದ್ವಿ, ಕಂಪ್ಲೀಟ್ ಆಗಿ ಆ ವಿಷಯಕ್ಕೆ ತಕ್ಕಂತೆ ಇರುವಂತಹ ಅಂಶಗಳನ್ನು ನಾವು ಕಲ್ತ್ಕೊಂಡಿದ್ದೀವಿ. ಹಾಗಾದ್ರೆ ಇವತ್ತಿನ ಒಂದು ಅವಧಿ ನಾವು ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳು ಎಂಬ ವಿಷಯದ ಕುರಿತು ಸಂಪೂರ್ಣವಾಗಿ ಅಭ್ಯಾಸ ಮಾಡೋಣ. ವಿದ್ಯಾರ್ಥಿಗಳೇ, ಈ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳು ಯಾವ ರೀತಿ ಆಗ್ತವೆ ಅನ್ನೋದನ್ನು ಕುರಿತು ನೋಡಿದಾಗ ಇಲ್ಲಿ ನಮ್ಮ ಮನೆಯಲ್ಲಿ ಅಂದ್ರೆ ನಮ್ಮ ಸುತ್ತಮುತ್ತ ಅನೇಕ ಭೌತ ಬದಲಾವಣೆಗಳು ಆಗ್ತಾ ಇರ್ತವೆ. ಅದು ಹೇಗೆ ಅಂದ್ರೆ, ಈಗ ನಾವು ಉದಾಹರಣೆ ತೆಗೆದುಕೊಂಡಾಗ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಬೆಳಿಗ್ಗೆ ಅಥವಾ ಸಂಜೆ ಹೊತ್ತಲ್ಲಿ ನಮಗೆ ಕುಡಿಲಿಕ್ಕೆ ಹಾಲು ಕೊಡ್ತಾರೆ. ಆ ಹಾಲಿನಲ್ಲಿ ಸಕ್ಕರೆ ಬೆರೆಸಿಕೊಟ್ಟಾಗ ಆ ಸಕ್ಕರೆ ಕರಗಿ ಒಂದು ಬದಲಾವಣೆ ಉಂಟಾಗ್ತದೆ. ಅಂದ್ರೆ ಏನಿಲ್ಲಿ ಸಕ್ಕರೆ ದ್ರಾವಣವನ್ನು ತಯಾರಿಸುವ ಒಂದು ಕ್ರಿಯೆಗೆ ಒಂದು ಏನಿಲ್ಲಿ ಬದಲಾವಣೆ. ಸಕ್ಕರೆ ಹಾಲಿನಲ್ಲಿ ಕರಗಿ ಏನು ಒಂದು ಬದಲಾವಣೆ ಆಗ್ತದಲ್ಲ, ಅದೇ ಒಂದು ನಮಗೆ ಭೌತ ಬದಲಾವಣೆ. ಅದೇ ಇನ್ನೊಂದು ಉದಾಹರಣೆ ತಿಳ್ಕೊಂಡಾಗ ಈ ಬಲೂನ್ ಅಂತ ತಿಳ್ಕೊಳ್ಳಿ. ಈ ಬಲೂನ್ ಮೊದಲಿಗೆ ಹೀಗಿದ್ದು ನಂತರ ನಾವು ಅದರೊಳಗೆ ಗಾಳಿಯನ್ನು ಹಾಕಿದಾಗ ಅದೇನಾಗ್ತದೆ, ಈ ರೀತಿ ಬದಲಾವಣೆ ಆಗ್ತದೆ. ಇದು ಕೂಡ ಏನಿದೆ ಭೌತ ಬದಲಾವಣೆ ಒಂದು ಉದಾಹರಣೆ ಅಂತ ತಿಳ್ಕೊಳ್ಬಹುದು. ಇನ್ನೊಂದು ಉದಾಹರಣೆ ಅಂದ್ರೆ, ನಾವು ತೆಗೆದುಕೊಂಡಂತಹ ಒಂದು ಹಾಲನ್ನ ಕಾಯಿಸಿದಾಗ ಅದು ಒಡೆದು ಹೋಗ್ತದೆ. ಅಂದ್ರೆ ನಾವು ಸರಿಯಾದ ಒಂದು ಹೊತ್ತಿಗೆ ಅದನ್ನು ಕಾಯಿಸದಿದ್ರೆ ಅದೇನಾಗ್ತದೆ, ಹಾಲು ಒಡೆದು ಹೋಗ್ತದೆ. ಈ ರೀತಿಯಾಗಿ ಒಡೆದು ಹೋಗ್ತದೆ. ಅದು ಆವಾಗ ಏನಾಗ್ತದೆ, ಒಂದು ಗುಣವನ್ನು ಬೇರೆ ಒಂದು ತನ್ನದೇ ಆದ ಗುಣವನ್ನು ಅಂದ್ಕೊಂಡು ಹೋಗ್ತದೆ. ಆ ಗುಣದಲ್ಲಿ ಹುಳಿ ಗುಣವನ್ನು ಅಂದ್ಕೊಂಡಿರ್ತದೆ ಅಥವಾ ಯಾವುದೋ ಒಂದು ಸಿಹಿ ಪದಾರ್ಥ ಅಂದ್ಕೊಂಡಿರ್ತದೆ. ಅದು ಕೂಡ ಏನಿದೆ ಭೌತ ಒಂದು ಬದಲಾವಣೆಯನ್ನು ನಾವು ತಿಳ್ಕೊಳ್ಬೇಕು. ಇವು ಇನ್ನು ಒಂದು ಭೌತ ಬದಲಾವಣೆಗೆ ನಾವು ಈಗ ಉದಾಹರಣೆ ನೋಡಬೇಕು. ಮುಖ್ಯವಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ, ಈ ಭೌತ ಮತ್ತು ರಾಸಾಯನಿಕವಾಗಿ 2 ಬದಲಾವಣೆ ನಾವು ಮಾಡ್ತೀವಿ. ಅಂದ್ರೆ ಭೌತದಲ್ಲಿ ಬೇರೆ ಬದಲಾವಣೆ ಮತ್ತು ರಾಸಾಯನಿಕವಾಗಿ ಬೇರೆ ಬೇರೆ ಬದಲಾವಣೆ ನಾವು ಕಾಣ್ತೀವಿ. ಅಂದ್ರೆ ಭೌತ ಅಂದ್ರೆ ಫಿಸಿಕಲ್ ಚೇಂಜ್, ಈ ರಾಸಾಯನಿಕ ಅಂದ್ರೆ ಕೆಮಿಕಲ್ ಚೇಂಜ್ ಅಂತ ನಾವು ಏನ್ ಮಾಡ್ತೀವಿ, ಫಸ್ಟ್ ಭೌತ ಬದಲಾವಣೆ, ಫಿಸಿಕಲ್ ಚೇಂಜ್, ಮತ್ತು ರಾಸಾಯನಿಕ ಬದಲಾವಣೆ. ಇದೇನು ಕೆಮಿಕಲ್ ಇವೇನು ನಮ್ಮ ಪಾಠಕ್ಕೆ ಒಂದು ವಿಷಯವಿರುವಂತಹ ಒಂದು ಈ 2 ಮುಖ್ಯವಾದಂತಹ ಬದಲಾವಣೆಗಳು. ಇದರ ಕುರಿತು ನಾವು ಅಭ್ಯಾಸ ಮಾಡೋಣ. ಮೊದಲಿಗೆ ನೋಡೋಣ ರಾಸಾಯನಿಕ ಬದಲಾವಣೆ, ಭೌತ ಬದಲಾವಣೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇಲ್ಲಿ ಭೌತ ಬದಲಾವಣೆ ಏನಂದ್ರೆ, ಇದಕ್ಕೆ ಆಕಾರ, ಗಾತ್ರ, ಸ್ಥಿತಿ ಇವೇನು ಇದಕ್ಕೆ ಬೇಕಾಗುವಂತಹ ಒಂದು ಮುಖ್ಯವಾದ ಒಂದು ಬದಲಾವಣೆ. ಇನ್ನೊಂದು ಆಕಾರ, ಗಾತ್ರ, ಸ್ಥಿತಿ ಮತ್ತು ಬಣ್ಣ. ಈ ಭೌತ ಗುಣಗಳು ಒಳಗೊಂಡಿರುವಂತಹ ಒಂದು ಇವೇನು ಬದಲಾವಣೆಯನ್ನ ಒಳಗೊಂಡಿರ್ತವೆ. ಇವೆಲ್ಲ ಯಾವ ಗುಣಗಳು ಅಂದ್ರೆ ಈ ಭೌತ ಗುಣಗಳು. ಇವೆಲ್ಲ ಭೌತ ಗುಣಗಳನ್ನು ಹೊಂದಿರುವಂತಹ ಭೌತ ಗುಣಗಳನ್ನು ಹಾಗಾದ್ರೆ ಭೌತ ಗುಣ ಅಂದ್ರೆ ಏನು ಅಂತ ಕೇಳ್ಬೋದು. ಈ ಆಕಾರವನ್ನು, ಇವುಗಳಿಗೆ ಯಾವುದೇ ಒಂದು ಆಕಾರವನ್ನು ಹೊಂದಿರುವಂತ ಒಂದು ಬದಲಾವಣೆಗೆ ನಾವು ಹೇಳ್ತೀವಿ ಭೌತ ಗುಣ ಅಂತ ಕರಿತೀವಿ. ಇದನ್ನ ಈ ಭೌತ ಬದಲಾವಣೆಗೆ ಇರುವಂತಹ ಗುಣಗಳು ಯಾವಪ್ಪ ಅಂದ್ರೆ ಆಕಾರ, ಗಾತ್ರ, ಸ್ಥಿತಿ, ಬಣ್ಣ. ಇವುಗಳೆಲ್ಲ ಭೌತ ಗುಣಗಳಿಗೆ ಒಂದು ಇರುವಂತಹ ಒಂದು ಗುಣಗಳು. ಅದೇ ಭೌತ ಗುಣ ಏನಪ್ಪಾ ಅಂದ್ರೆ, ಈ ಒಂದು 4ರಲ್ಲಿ ಈ ಆಕಾರ, ಗಾತ್ರ, ಸ್ಥಿತಿ, ಬಣ್ಣ ಇವುಗಳಿಗೆ ಯಾವುದೇ ಒಂದು ಗುಣ ಬಂದರೆ ಅದುವೇ ಭೌತ ಗುಣ ಅಂತ ನಾವು ಕರಿತೀವಿ. ಇನ್ನೊಂದು ವಾಕ್ಯದಲ್ಲಿ ಹೇಳ್ಬೇಕಂದ್ರೆ, ಇಲ್ಲಿ ಭೌತ ಒಂದು ಬದಲಾವಣೆಯಲ್ಲಿ
ಯಾವುದೇ ರೀತಿಯಾದ ಹೊಸದಾದ ಒಂದು ವಿಶೇಷ ಅಥವಾ ಹೊಸದಾದಂಥ ಒಂದು ಬಣ್ಣ ಉತ್ಪತ್ತಿ ಆಗುತ್ತದೆ. ಇದಕ್ಕೆ ತನ್ನದೇ ಆದ ಒಂದು ಗುಣವನ್ನು ಹೊಂದಿರುತ್ತದೆ. ಈಗ ಉದಾಹರಣೆಗೆ ನಾವು ನೋಡಿದಾಗ ಇದೊಂದು ಕಾಗದ ಅಂತ ತಿಳ್ಕೊಳ್ಳಿ, ಆಯತಾಕಾರ ಇದೆ ಅಂತ ತಿಳ್ಕೊಳ್ಳಿ ಅಥವಾ ಚೌಕಿದೆ ಅಂತ ತಿಳ್ಕೊಳ್ಳಿ. ಇದನ್ನು ನಾವು ಈ ರೀತಿಗೆ ಹೇಳ್ತೀವಿ. ಇದೇನಾಯ್ತು, ಇದು ಹೊಸದೇನು ಉತ್ಪತ್ತಿ ಆಗಿಲ್ಲ, ತನ್ನದೇ ಆದ ಒಂದು ಆಕಾರ ಇದೆ. ಇದು ಕೂಡ ಕಾಗದ, ಇದು ಕೂಡ ಕಾಗದ. ಇದನ್ನು ಮತ್ತೆ ನಾವು ತುಂಡು ಮಾಡ್ತೀವಿ ಈ ರೀತಿ. ಆದರೂ ಕೂಡ ಇದು ಹೊಸದೇನು ಆಗಲಿ ಉತ್ಪತ್ತಿ ಆಗಿಲ್ಲ, ಆದರೂ ಕೂಡ ಇದು ಇದ್ದ ಸ್ಥಿತಿಯಲ್ಲೇ ಇದೆ. ಇದು ಕಾಗದ, ಇದು ಕಾಗದ. ನಾವು ಏನು ಮಾಡ್ತೀವಿ, ಈ ರೀತಿಯಾಗಿ ಏನು ಮಾಡೋಣ, ಇದು ಭೌತ ಗುಣಕ್ಕೆ ಒಂದು ಉದಾಹರಣೆ. ಇದು ಇಲ್ಲಿ ಹೊಸ ಉತ್ಪತ್ತಿ ಆಗುವಂತಹ ಒಂದು ಗುಣವನ್ನು ಇದು ಹೊಂದಿಲ್ಲ. ಇದೇನು ತನ್ನದೇ ಆದಂತಹ ಗುಣ ಹೊಂದಿದೆ, ಆಕಾರ, ಗಾತ್ರ, ಸ್ಥಿತಿ, ಬಣ್ಣ. ನೋಡಿ ಈ ಕಾಗದ ಇದ್ದಂಗೆ ಇದೆಯಲ್ಲ, ಇದು ಕೂಡ ಏನು ಒಂದು ಭೌತ ಗುಣಕ್ಕೆ ಒಂದು ಉದಾಹರಣೆ. ಯಾಕಂದ್ರೆ ಈಗ ನಾವು ಎಷ್ಟು ತುಂಡು ಮಾಡಿದರೂ ಅದರ ಆಕಾರ, ಗಾತ್ರ, ಬಣ್ಣ, ಸ್ಥಿತಿ ಅದೇ ಅಂತ ಅಂದ್ಕೊಂಡಿರ್ತೇವೆ. ಯಾಕಂದ್ರೆ ಕಾಗದ ಇದು ಒಂದು ಭೌತ ಗುಣಕ್ಕೆ ಉದಾಹರಣೆಯಾಗಿದೆ. ಇದೆಲ್ಲ ಭೌತ ಗುಣದ ಬದಲಾವಣೆ. ಮೊದಲಿಗೆ ಆಕಾರ, ಗಾತ್ರ, ಸ್ಥಿತಿ, ಬಣ್ಣ ಇವೆಲ್ಲ ಭೌತ ಗುಣಗಳಿಗೆ ಒಂದು ವಿಶೇಷವಾದಂತಹ ಒಂದು ಉದಾಹರಣೆ. ಅದರಲ್ಲಿ ಅಕ್ಯುರೇಟ್ ಅಂದರೆ ಪಕ್ಕಕ್ಕೆ ಭೌತ ಗುಣಕ್ಕೆ ಎಂದರೆ ಏನು ನಾವು ತಿಳ್ಕೊಳ್ಬೇಕಾದ್ರೆ, ಈ ಒಂದು ನಾಲ್ಕರಲ್ಲಿ ಅಂದ್ರೆ ಆಕಾರ, ಗಾತ್ರ, ಸ್ಥಿತಿ, ಬಣ್ಣ ಯಾವುದೇ ಒಂದು ಗುಣ ಬಂದರೆ ಅದುವೇ ಏನಿದೆ ಭೌತ ಗುಣ ಅಂತ ನಾವು ಕರಿತೀವಿ. ಇದೇನು ಭೌತ ಬದಲಾವಣೆ ಒಂದು ಅಂಶ. ಇನ್ನು ರಾಸಾಯನಿಕ ಬದಲಾವಣೆ ಯಾವ ರೀತಿ ನೋಡೋಣ. ರಾಸಾಯನಿಕ ಬದಲಾವಣೆ ಯಾವುದು? ಕೆಮಿಕಲ್ ಚೇಂಜ್. ಓಕೆ, ಈ ರಾಸಾಯನಿಕ ಬದಲಾವಣೆ ಅಂದರೆ ಇದರಲ್ಲಿ 3 ಗುಣಗಳು ಬರ್ತವೆ. ಮೊದಲನೇದು ಈ ಕಬ್ಬಿನ ತುಕ್ಕು ಹಿಡಿಯುವಿಕೆ. ಇನ್ನೊಂದು ಮ್ಯಾಗ್ನೀಷಿಯಂ ತಂತಿ ಉರಿಯುವಿಕೆ. ಮ್ಯಾಗ್ನೀಷಿಯಂ ತಂತಿ ಉರಿಯುವಿಕೆ. ಇನ್ನೊಂದು ಈ ಕಬ್ಬಿನ ತುಕ್ಕು ಹಿಡಿಯುವಿಕೆ ಆಯಿತು, ಮ್ಯಾಗ್ನೀಷಿಯಂ ತಂತಿ ಉರಿಯುವಿಕೆ ಆಯಿತು. ಇನ್ನೊಂದು ಪಟಾಕಿ ಸ್ಫೋಟ. ಇದೇನು ರಾಸಾಯನಿಕ ಬದಲಾವಣೆ ಮಾಡಿರುವಂತಹ ಒಂದು ಬದಲಾವಣೆ. ಮೊದಲಿಗೆ ಯಾವ ರೀತಿ ಅಂದರೆ ಕಬ್ಬಿನ ತುಕ್ಕು ಹಿಡಿಯುವಿಕೆ ಅಂತಂದರೆ, ನಾವು ಹಲವಾರು ಒಂದು ಸ್ಥಳಗಳಲ್ಲಿ ಕಬ್ಬಿನನ್ನು ಕಾಣ್ತೀವಿ. ಮನೆಯಲ್ಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ಶಾಲೆಗಳಲ್ಲಿ ಆಗಿರ್ಬೋದು, ಯಾವುದೇ ಒಂದು ಸ್ಥಳದಲ್ಲಿ ಹೋದರೆ ಅಲ್ಲಿ ಯಾವುದಾದ್ರೂ ಕಬ್ಬಿನ ವಸ್ತು ಇದ್ದೇ ಇರ್ತದೆ. ಯಾಕಂದರೆ ಅದು ಉತ್ಪತ್ತಿ ಮಾಡಿದಾಗ ಇರುವಂತಹ ಒಂದು ವಿಶೇಷ ಗುಣವನ್ನು ಬಿಟ್ಟು ಕೆಲವು ವರ್ಷದ ನಂತರ ಅದನ್ನು ನಾವು ನೋಡಿದರೆ ತನ್ನದೇ ಆದಂತಹ ಗುಣವನ್ನು ಕಳೆದುಕೊಂಡು ಬೇರೆ ಗುಣವನ್ನು ಹೊಂದಿರ್ತದೆ. ಅದುವೇ ಯಾವ ಗುಣ ಅಂದರೆ ಇದು ರಾಸಾಯನಿಕ ಗುಣಕ್ಕೆ ಉದಾಹರಣೆಯನ್ನು ತಿಳ್ಕೊಳ್ಬೇಕು. ಯಾಕೆಂದರೆ ನಾವು ಏರುವ ಒಂದು ಏನಿ ಕಬ್ಬಿನದಾಗಿದ್ದರೆ ಅದು ಮೊದಲಿಗೆ ಸ್ಟಾರ್ಟಿಂಗ್ ಇದ್ದಂಥ ಒಂದು ಒಳಕನ್ನು ಹೊಂದಿರುವಂತಹ ಗುಣವನ್ನು ಬಿಟ್ಟು ಕೆಲವು ವರ್ಷಗಳ ನಂತರ ಯಾವ ಗುಣ ಹೊಂದಿರ್ತದೆ, ತುಕ್ಕು ಹಿಡಿಯುವಿಕೆ ಗುಣವನ್ನು ಹೊಂದಿರುತ್ತದೆ. ಆ ತುಕ್ಕು ಹಿಡಿಯುವಿಕೆ ಗುಣವೇ ಏನಿದೆ, ರಾಸಾಯನಿಕ ಗುಣ. ಅಂದರೆ ಎರಡನೇ ಒಂದು ಗುಣ ಉತ್ಪತ್ತಿ ಆಯಿತು, ಅದು ಯಾವುದಿದೆ, ರಾಸಾಯನಿಕ ಗುಣ ಆಗಿರುತ್ತದೆ. ಈ ಭೌತ ಗುಣದಲ್ಲಿ ಆಗಿಲ್ಲ, ಅದು ತನ್ನದೇ ಆದ ಗುಣವನ್ನು ಹೊಂದಿರುತ್ತದೆ. ಅದಕ್ಕೆ ಬೇರೆ ಹೊಸವಾದಂಥ ಒಂದು ಉತ್ಪತ್ತಿ ಆದಂಥ ಗುಣ ಇರುವುದಿಲ್ಲ. ಆದರೆ ಇಲ್ಲಿ ರಾಸಾಯನಿಕದಲ್ಲಿ ಬೇರೆ ಗುಣವನ್ನು ಹೊಂದಿರುತ್ತದೆ. ಅಂದರೆ ಬದಲಾವಣೆ ಆಗುವಂಥ ಗುಣವೇ ಇಲ್ಲಿ ರಾಸಾಯನಿಕ ಗುಣವಾಗಿರುತ್ತದೆ. ಕಬ್ಬಿನ ಅಂದರೆ ನಾವು ಏನಿ ಆಗಿರ್ಬೋದು, ನಾವು ಗೋಡೆಯಲ್ಲಿ ಬಿಡುವಂಥ ಮೊಳೆ ಆಗಿರ್ಬೋದು, ಮತ್ತೆ ನಾವು ಕುಳಿತುಕೊಂಡಂಥ ಶಾಲೆಯಲ್ಲಿ ಡೆಕ್ಸ್ ಆಗಿರ್ಬೋದು, ಅದನ್ನು ಹಲವಾರು ವರ್ಷಗಳ ನಂತರ ನೋಡಿದಾಗ ಇದ್ದಂಥ ವರ್ಷ ಬಿಟ್ಟು ನಂತರ ವರ್ಷಗಳಲ್ಲಿ ಗುಣಗಳು ಚೇಂಜ್ ಇರುತ್ತವೆ. ಅಂದರೆ ಸ್ವಲ್ಪ ತುಕ್ಕು ಹಿಡಿಯುತ್ತೇವೆ. ಅವು ಏನಿದೆ ಕಬ್ಬಿನ ತುಕ್ಕು ಹಿಡಿಯುವಿಕೆ ಅಂತ ನಾವು ನೋಡ್ತೀವಿ. ಅಂದರೆ ಭಿನ್ನವಾಗಿ ಕಾಣ್ತವೆ. ಯಾವ ವಸ್ತು ಇದ್ದ ಹಾಗೆ ಮತ್ತು ವರ್ಷಗಳ ನಂತರ ಭಿನ್ನವಾಗಿ ಕಾಣ್ತವೆ, ಅದು ಏನಿದೆ ತುಕ್ಕು ಹಿಡಿಯುವಿಕೆ ಅಂತ ತಿಳ್ಕೊಳ್ತೀವಿ. ಇನ್ನು ಮ್ಯಾಗ್ನೀಷಿಯಂ ನೋಡಿದ್ರೆ ಇಲ್ಲಿ Mg+O2 into MgO ಅಂತ ಹೇಳ್ತೀವಿ. ಇಲ್ಲಿ ಮ್ಯಾಗ್ನೀಷಿಯಂ ಆಕ್ಸೈಡ್ ಪ್ಲಸ್ ಆಕ್ಸಿಜನ್ ಕೂಡಿ ಮ್ಯಾಗ್ನೀಷಿಯಂ ಆಕ್ಸೈಡ್ ಆಯಿತು. ಮ್ಯಾಗ್ನೀಷಿಯಂ ಆಕ್ಸಿಜನ್ ಪ್ಲಸ್ ಮ್ಯಾಗ್ನೀಷಿಯಂ ಆಕ್ಸಿಜನ್
ಮ್ಯಾಗ್ನೀಷಿಯಂ ಆಕ್ಸೈಡ್ ಆಯಿತು. ಹಾಗಾದ್ರೆ ಇಲ್ಲಿ ಯಾವ ರೀತಿ ಅಂದ್ರೆ ಈ ನಾವು ಒಂದು ಮ್ಯಾಗ್ನೀಷಿಯಂ ತಂತಿಯನ್ನು ತೆಗೆದುಕೊಂಡು ಅದನ್ನ ಒಂದು ಹಾಳೆಯನ್ನು ನಾವು ಉಜ್ಜಬೇಕು. ಉಜ್ಜಿದ ನಂತರ ಉಜ್ಜಿದ ಯಾವುದೋ ಒಂದು ತುಕ್ಕುಡಿದಂತ ಒಂದು ವಸ್ತು ಬೀಳ್ತದಲ್ಲ, ಅದಕ್ಕೆ ನಾವು ಮಾಡಬೇಕು, ಒಂದು ಮೇಣಬತ್ತಿಯಿಂದ ಏನು ಮಾಡಬೇಕು, ಉರಿಸ್ಬೇಕು. ಈ ಉರಿಸಿದ ನಂತರ ಏನಾಗ್ತೈತಿ, ಬೆಂಕಿ ಹತ್ತುತ್ತದೆ. ಆ ಬೆಂಕಿ ಬಿಡಬೇಕು. ಇದರಿಂದ ಬಿದ್ದಂತ ಒಂದು ಏನು ಹೆಚ್ಚಿಟ್ಟಂತ ಒಂದು ತುಕ್ಕುಡಿದಂತ ಬಿದ್ದಿರ್ತದಲ್ಲ, ಅದು ಏನಿದೆ ರಾಸಾಯನಿಕ ಅಂತ ತಿಳ್ಕೊಳ್ಬೇಕು. ಬದಲಾವಣೆ ಅಂದ್ರೆ ಇದರಿಂದ ಬಂದಂತ ಒಂದು ಬದಲಾವಣೆ ರಾಸಾಯನಿಕ ಬದಲಾವಣೆ ಅಂದ್ರೆ ಅದನ್ನ ನಾವು ಏನು ಮಾಡ್ತೀವಿ, ಸ್ಫೋಟಕ್ಕೆ ಯೂಸ್ ಮಾಡ್ತೀವಿ. ಇದೇನು ಮ್ಯಾಗ್ನೀಷಿಯಂ ತಂತಿ ಇರುತ್ತದೆ ಅಂತ ತಿಳ್ಕೊಳ್ಬೇಕು. ಅಂದ್ರೆ ಅದರಿಂದ ನಮಗೆ ಉಪಯೋಗ ಇದೆ, ಅದಕ್ಕೆ ರಾಸಾಯನಿಕ ಬದಲಾವಣೆಗಳು ಕೊಟ್ಟಿದ್ದಾರೆ. ಇನ್ನು ಪಟಾಕಿ ಸ್ಫೋಟ. ಈ ಪಟಾಕಿ ಸ್ಫೋಟದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನಾವು ಪಟಾಕಿ ನಾವು ತಂದು ಇಲ್ಲಿ ಹಚ್ಚಿದಾಗ ಅದು ಏನಾಗುತ್ತೆ, ಸ್ಫೋಟ ಆಗುತ್ತದೆ. ಅಂದ್ರೆ ಇದ್ದಂತ ವಸ್ತುವಿಂದ ನಮಗೆ ಮತ್ತೊಂದು ವಸ್ತು ಉಪಯೋಗ ಬಂತು. ಅದು ಏನಿದೆ ನಮಗೆ ಎಷ್ಟು ಯೂಸ್ಫುಲ್ ಇದೆ ಅಂತ ನಮಗೆ ತಿಳಿದು ಬಂತು. ಇನ್ನು ನೆಕ್ಸ್ಟ್ ನೋಡಿದಾಗ ಅದೇ ರೀತಿಯಾಗಿ ಈ ಪಟಾಕಿ ಆಯಿತು, ಸ್ಫೋಟ ಆಯಿತು, ಮ್ಯಾಗ್ನೀಷಿಯಂ ತಂತಿ ಆಯಿತು, ಕಬ್ಬಿನ ತುಕ್ಕುಡಿಕೆ ಆಯಿತು. ಇವೆಲ್ಲ ಏನು ರಾಸಾಯನಿಕ ಬದಲಾವಣೆಗೆ ಒಂದು 3 ಉದಾಹರಣೆಯನ್ನು ನಾವು ನೋಡಿದೆವು. ಅದೇ ರೀತಿಯಾಗಿ ಕಬ್ಬಿನ ತುಕ್ಕುಡಿಕೆ ಈಗಾಗಲೇ ನೋಡಿದೀವಿ. ಯಾವುದೋ ಒಂದು ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಗಳಿಗೆ ನೋಡಿದಾಗ ಈ ಜಾಗ ಇಲ್ಲದ ಪ್ಲೇಸ್ ಏನ್ ಮಾಡ್ತಾರೆ, ಕಬ್ಬಿಣದ ಏಣಿ ಮಾಡ್ತಾರೆ. ಈ ಕಬ್ಬಿಣದ ಏಣಿ ಇರುವಾಗ ನಾವು ಹೊಸದಾಗಿ ಕಂಡಾಗ ಅದು ಹೆಚ್ಚು ಹೊರತನ್ನು ಹೊಂದಿರುತ್ತದೆ. ತದನಂತರ ನಾವು ಹೋದಾಗ ಸ್ವಲ್ಪ ತುಕ್ಕು ಆಗಿ ಬೆಳೆದಿರ್ತದೆ. ಅಂತ ಸಮಯದಲ್ಲಿ ನಾವು ಏನು ಮಾಡಬೇಕು, ಅದು ರಾಸಾಯನಿಕ ಬದಲಾವಣೆ ಒಳಪಟ್ಟಿರ್ತ ತಿಳ್ಕೊಳ್ಬೇಕು. ಮ್ಯಾಗ್ನೀಷಿಯಂ ತಂತಿ ಕೂಡ ಏನು ಅದೇ ರೀತಿಯಾಗಿ ತುಕ್ಕು ಅದರಿಂದ ನಮಗೆ ಉರಿಯಲು ಕೂಡ ಸಹಾಯಕವಾಗುತ್ತದೆ. ಪಟಾಕಿ ಸ್ಫೋಟ ಸಿದ್ಧಾಂತ ವಸ್ತುವಿಂದ ನಮಗೆ ಉಪಯೋಗ ಆಗುವಂಥ ವಸ್ತು, ಅದು ಕೂಡ ನಮಗೆ ಹೆಲ್ಪ್ ಆಗುತ್ತದೆ. ಇವು ಏನು ಒಂದು ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಗೆ ಒಳಪಟ್ಟಂತ ಒಂದು ವಿಷಯಗಳು. ಈ 2 ವಿಷಯಗಳನ್ನು ನಮ್ಮ ಅಧ್ಯಯನದಲ್ಲಿ ನೀಡಿದರೆ ಮತ್ತೆ ಇದಕ್ಕೆ ಸಂಬಂಧಪಟ್ಟ ವಿಷಯವನ್ನು ಮುಂದಿನ ಅವಧಿಯಲ್ಲಿ ಮತ್ತೆ ಚರ್ಚಿಸೋಣ. ಅಲ್ಲಿವರೆಗೂ ಈಗ ಹೇಳುವಂಥ ವಿಷಯದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಮುಂದಿನ ಒಂದು ಅವಧಿಯನ್ನು ಮತ್ತೆ ಕೇಳೋಣ. ಅಲ್ಲಿವರೆಗೂ ನಮಸ್ಕಾರ.